ಚಿಕ್ಕನಾಯಕನಹಳ್ಳಿಯಲ್ಲಿ ನಿಲ್ಲದ ಯೂರಿಯಾ ಪರದಾಟ, ರೈತರ ಗೋಳು ಕೇಳೋರ್ಯಾರು? ಇತ್ತೀಚೆಗೆ ಸಾಕಷ್ಟು ಭಾರೀ ಮಳೆ ಬಿದ್ದ ಹಿನ್ನೆಲೆಯಲ್ಲಿ ರೈತರಲ್ಲಿ ಸಂತೋಷವಂತೂ ಮನೆ ಮಾಡಿದೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಉತ್ತಮ ಮಳೆಯಾಗಿದ್ದು ನೂರಾರು ಎಕರೆಯಲ್ಲಿ ರಾಗಿ ಬಿತ್ತನೆಯಾಗಿದೆ. ಈಗಾಗಲೇ ರಾಗಿ ಬೆಳೆಯು ಚೆನ್ನಾಗಿಯೇ ಬಂದಿದ್ದು ರಾಗಿಗೆ ಹಾಕಲು ಯೂರಿಯಾ ಅವಶ್ಯಕತೆ ಇದೆ. ಆದರೆ ಚಿಕ್ಕನಾಯಕನಹಳ್ಳಿಯಲ್ಲಿ ಸಿಗುತ್ತಿಲ್ಲ. ಹಾಗಾಗಿ ಪ್ರತಿನಿತ್ಯ ರೈತರು ಅಂಗಡಿಯ ಮುಂದೆ ಸಾಲು ನಿಂತು ಯೂರಿಯಾ ಪಡೆಯುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಸರದಿ ಸಾಲಿನಲ್ಲಿ ನಿಂತರೂ ಸಹ ಯೂರಿಯಾ ಸಿಗುತ್ತದೆ ಎಂಬ ನಂಬಿಕೆ ರೈತರಲ್ಲಿ ಕಾಣುತ್ತಿಲ್ಲ. ಹಾಗಾಗಿ ರೈತರು ಹಗಲು ಇರುಳು ಪರದಾಡುತ್ತಿರುವ ಪರಿಸ್ಥಿತಿ ತಲೆದೋರಿದ್ದು ಕೃಷಿ ಇಲಾಖೆ ಹಾಗೂ ತಾಲೂಕು ಆಡಳಿತ ಮತ್ತು ಶಾಸಕರು ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಕೂಡಲೇ ರೈತರಿಗೆ ಗೊಬ್ಬರ ಕೊಡಿಸುವ ವ್ಯವಸ್ಥೆಯನ್ನ ಮಾಡಬೇಕು ಎಂದು ರೈತರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಚಿಕ್ಕನಾಯಕನಹಳ್ಳಿ ತಾಲೂಕು ಇಲ್ಲಿ ಯೂರಿಯಾ ನೋಡಿ 100 ಮೂಟೆ ಯೂರಿಯಾ ಬಂದಿದೆ. 3 ಗಂಟೆಯಿಂದ ಕಾಯ್ತಾ ಇದೀವಿ. 100 ಮೂಟೆಗೆ ಒಂದು 500 ಜನ ರೈತರಿದ್ದಾರೆ. ಈ ಕತ್ಲಾಯ್ತು ಅಂತ ವಾಪಸ್ ಹೋಗಿದ್ದಾರೆ. ಎಲ್ರಿಗೂ ನಮಗೆ ಸಿಗುತ್ತೆ ಅನ್ನೋ ನಮಗೆ ನಂಬಿಕೆನೇ ಇಲ್ಲ. ಆದ್ರೂ ಕಾಯ್ತಾ ಇದೀವಿ. ಇಲ್ಲಿ ಯಾವುದೋ ಒಂದು ಅಬ್ಗೆ ಫಾರ್ಮ್ ಅಂತ ಇದೆ, NGOದಲ್ಲಿ 300 ಮೂಟೆ ಯೂರಿಯಾ ಇದೆಯಂತೆ. ಅವ್ರಿಗೆ ಪುಣ್ಯಾತುಮ್ರು ಹೇಳ್ತಾ ಇದ್ದಾರೆ ಶೇರ್ದಾರ ಆಗಿರ್ಬೇಕು ನಮ್ಮ ಹತ್ರವ, ಇಲ್ಲಾಂದ್ರೆ 1 ಮೂಟೆ ಗೊಬ್ಬರ ತಗೋಬೇಕು, DAPನೋ 20 ಯಾವ್ದಾರ 1,500 ಕೊಟ್ಟು ಅವ್ರಿಗೆ 2 ಮೂಟೆ ಯೂರಿಯಾ ಕೊಡ್ತೀವಿ ಅಂತ ಹೇಳ್ತಾವ್ರೆ. ಈ ರೈತರುಗಳಿಗೆ ಇವಾಗ ಏನಕ್ಕೆ ಸರ್ DAP? ನಮ್ಮ ಸರ್ಕಾರದ ಸುತ್ತೋಲೆ ಇದೆ ಹಂಗಂತವ, ಸರ್ಕಾರ ಆರ್ಡರ್ ಮಾಡಿದೆ, ಅದು ನಮಗೆ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಅವ್ರು ಇವಾಗ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರೆ. ನಾಳೆ ಬೆಳಗ್ಗೆ 10 ಗಂಟೆಗೆ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಮ್ಗೆಲ್ಲರಿಗೂ ಯೂರಿಯಾ ಕೊಟ್ಟರೆ ಓಕೆ ಸರ್, ಇಲ್ಲ ಅಂದರೆ ನಾವು ರೈತರುಗಳೆಲ್ಲ ಅವ್ರು ಒಂದು ಕಾರ್ಡ್ ಯೂರಿಯಾ ಮಾಡಿ ಕೊಡಲ್ಲ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತಾ ಇದೀವಿ ಸರ್. ರೈತರುಗಳಿಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಯೂರಿಯಾದಿಂದ. ನಮಗೆ ಇಲ್ಲಿ ಮಾಡೋ ಕೆಲಸ ಬಿಟ್ಟು ಬಂದು ಕಾಯ್ದೆ ಮುಗಿಸೋ ಪರಿಸ್ಥಿತಿ ಬಂದಿದೆ ಸರ್. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.